ಬೆಂಗಳೂರು ಉಸ್ತುವಾರಿ ಸಚಿವರು ಈ ಸ್ಟೋರಿಯನ್ನ ನೋಡಲೇಬೇಕು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜೀವ ಹೋದ್ರೆ ಯಾರು ಹೊಣೆ? ತಿಂಗಳಿಂದ ಇರೋ ಈ ಯಮಗುಂಡಿ ಆಗಿದವರು ಯಾರು? ಬೆಂಗಳೂರು ಉಸ್ತುವಾರಿ ಸಚಿವರೇನಿದ್ದಾರೆ ಈ ಸ್ಟೋರಿಯನ್ನ ಅವರು ನೋಡಲೇಬೇಕು. ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜೀವ ಹೋದ್ರೆ ಯಾರು ಜವಾಬ್ದಾರಿ? ತಿಂಗಳಿಂದ ಇರುವಂತಹ ಈ ಯಮಗುಂಡಿ ಏನಿದೆ ಇದನ್ನ ಅಗದವರು ಯಾರು? ಕೋಟಿ ಕೋಟಿ ಖರ್ಚು ಮಾಡದಂತ ರಸ್ತೆಯಲ್ಲಿ ಸಾವಿನ ಗುಂಡಿ ತೆರೆಯಲಾಗಿದೆ. ಅಪಘಾತಕ್ಕೆ ಬಾಯಿ ತೆರೆದು ಕಾಯ್ತಾ ಇದೆ ಈ ಗುಂಡಿ ಯಮನ ಸ್ವರೂಪದಲ್ಲಿ. ಜಯನಗರದ ಈಸ್ಟ್ ಎಂಡ್ ಮುಖ್ಯ ರಸ್ತೆಯಲ್ಲಿದೆ ಈ ಗುಂಡಿ. ದೃಶ್ಯಗಳಲ್ಲಿ ನೋಡ್ತಾ ಇದೆ. ವೈಟ್ ಟ್ಯಾಪಿಂಗ್ ಮುಖ್ಯ ರಸ್ತೆಯಲ್ಲೇ ಗುಂಡಿ ತೆಗೆದವರು ಯಾರು? ಹಾಗಾದ್ರೆ ಗುಂಡಿ ನೋಡಿ ಬಿಬಿಎಂಪಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಗುಂಡಿ ತೆಗೆದವರು ಯಾರು ನಮಗೆ ಗೊತ್ತಿಲ್ಲ ಅನ್ನೋ ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ತಿಂಗಳ ಹಿಂದೆ ದುರಸ್ತಿಗಾಗಿ ತೆಗೆಯಲಾಗಿದ್ದಂತಹ ಗುಂಡಿ ದುರಸ್ತಿ ಕಾರ್ಯ ಮುಗಿದ ಮೇಲೆ ಈ ಗುಂಡಿಯನ್ನ ಯಾಕೆ ಹಾಗೆ ಬಿಟ್ಟಿದ್ದಾರೆ? ಇದರ ಬಗ್ಗೆ ಗಮನ ಕೊಡೋರು ಯಾರು? ರಸ್ತೆ ಮಧ್ಯದಲ್ಲಿದೆ ಈ ಗುಂಡಿ. ಏನಾದ್ರೂ ಆದ್ರೆ, ಅಪಘಾತಗಳಾದ್ರೆ ಅಥವಾ ಈ ಗುಂಡಿಯಲ್ಲಿ ಯಾರಾದ್ರೂ ಬಿದ್ರೆ, ಪ್ರಾಣ ಹೋದ್ರೆ ಅದಕ್ಕೆ ಯಾರು ಜವಾಬ್ದಾರಿ? ಈ ರೀತಿ ಹುಡುಕ್ತಾ ಹೋದ್ರೆ ಬೆಂಗಳೂರಿನ ಅನೇಕ ರಸ್ತೆಗಳಲ್ಲಿ ಇಂತಹ ಗುಂಡಿಗಳು ಕಾಣಸಿಗುತ್ತೆ. ಬೆಂಗಳೂರಿನಲ್ಲಿ ಸಣ್ಣದೊಂದು ಮಳೆ ಬಂದರೆ ರಸ್ತೆ ಗುಂಡಿಗಳ ಮಯ ಆಗುತ್ತೆ. ರಸ್ತೆ ಗುಂಡಿಗಳಲ್ಲಿ ಓಡಾಡೋದು ಕೂಡ ಕಷ್ಟ ಆಗುತ್ತೆ. ಸಾಕಷ್ಟು ಅಪಘಾತಗಳು ಸಂಭವಿಸಿರುತ್ತೆ. ಈ ಬಗ್ಗೆ ವರದಿಗಳು ಬಂದರೂ ಕೂಡ ಎಚ್ಚರಿಕೆಯಿಂದ ಕೆಲಸ ಮಾಡುವಂತಹ ನಿಟ್ಟಿನಲ್ಲಿ ಬಿಬಿಎಂಪಿ ಆಗಿರ್ಬೋದು, BWSSB ಆಗಿರ್ಬೋದು ಕಾರ್ಯನಿರ್ವಹಿಸ್ತಿಲ್ಲ. ಅದಕ್ಕೆ ಒಂದು ಉದಾಹರಣೆ ಅಂತ ಅಂದರೆ, ಸದ್ಯ ನಾವು ಜಯನಗರದಲ್ಲಿದ್ದೀವಿ. ನೀವು ನೋಡ್ಬೋದು, ಕಾರ್ಮಲ್ ಸ್ಕೂಲ್ ಎದುರುಗಡೆನೆ ಇಷ್ಟು ದೊಡ್ಡದಾದಂತಹ ಒಂದು ಗುಂಡಿ ಬಿದ್ದಿರ್ತಕ್ಕಂಥದ್ದು. ಎಷ್ಟು ದೊಡ್ಡದಾಗಿದೆ ಅಂತಂದರೆ, ರಾತ್ರಿ ಸಮಯದಲ್ಲೋ ಅಥವಾ ಮಳೆ ಬಂದಂಥ ಸಮಯದಲ್ಲೋ ಯಾರು ಇಲ್ಲಿ ಪಾಸ್ ಆದರೆ ಖಂಡಿತ ಅಲ್ಲಿ ಓಡಾಡುವಂಥವ್ರಿಗೆ ಗೊತ್ತಾಗೋದೇ ಇಲ್ಲ ಇದರ ಆಳ ಅಗಲ ಎಷ್ಟಿದೆ ಅಂತ. ಬಹಳ ದೊಡ್ಡ ಪ್ರಮಾಣದ ಒಂದು ಹಾನಿ ಆಗೋದಂತೂ ಖಂಡಿತ ಅಂತಲೇ ಹೇಳ್ಬೋದು. ಈ ಒಂದು ಗುಂಡಿಯನ್ನು ಯಾಕೆ ಅಗ್ದಿದ್ದಾರೆ, ಯಾರು ಅಗ್ದಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ಮಾಹಿತಿ ಇಲ್ದೇ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಆಶ್ಚರ್ಯ ಅಂತ ಅನಿಸುತ್ತೆ. ಯಾಕಂದರೆ ಇಷ್ಟು ದೊಡ್ಡ ಪ್ರಮಾಣದ ಒಂದು ಗುಂಡಿ ಇಲ್ಲಾಗಿದೆ, ಅದು ಕೂಡ ವೈಟ್ ಟ್ಯಾಪಿಂಗ್ ರಸ್ತೆಯನ್ನು ಇದು ಅಗ್ದಿರ್ತಕ್ಕಂಥದ್ದು. ವೈಟ್ ಟ್ಯಾಪಿಂಗ್ ರಸ್ತೆಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಬಿಬಿಎಂಪಿ. ಅಂತಹ ಒಂದು ವೈಟ್ ಟ್ಯಾಪಿಂಗ್ ರಸ್ತೆಯನ್ನು ಏಕಾಏಕಿ ಅಗೆಯಲಾಗಿರ್ತಕ್ಕಂಥದ್ದು. ಅಗೆದು ಈಗಾಗಲೇ 1 ತಿಂಗಳು ಕಳೆದಿರ್ತಕ್ಕಂಥದ್ದು. 1 ತಿಂಗಳು ಆಗಿದ್ರೂ ಕೂಡ ಇದನ್ನು ಮುಚ್ಚುವಂತಹ ಪ್ರಯತ್ನ ಮಾಡಿಲ್ಲ. ಜೊತೆಗೆ ನೀವು ನೋಡ್ಬೋದು, ಫುಟ್ಪಾತ್ ಪಕ್ಕನೇ ಈ ಒಂದು ಗುಂಡಿ ಇರ್ತಕ್ಕಂಥದ್ದು. ಈ ಫುಟ್ಪಾತ್ ಮೇಲೆ ಯಾರು ನಡ್ಕೊಂಡು ಬರೋರು ರಾತ್ರಿ ವೇಳೆಯಲ್ಲೋ ಅಥವಾ ಮಳೆ ಬಂದಾಗಲೋ ಇದರ ದಾಟ್ಕೊಂಡು ಹೋಗೋಣ ಅಂತೇಳಿ ಯಾರು ದಾಟ್ಕೊಂಡು ಹೋದ್ರು ಅಂತಂದರೆ ಖಂಡಿತ ಗುಂಡಿಯಲ್ಲಿ ಅಪಾಯ ಸಂಭವಿಸೋದು ಗ್ಯಾರಂಟಿ ಇರುತ್ತೆ. ಗುಂಡಿ ಒಳಗಡೆ ಬಿದ್ದು ಕೈಕಾಲು ಮುರ್ಕೊಳ್ಳೋದಂತೂ ಖಂಡಿತ ಅಂತ ಅನಿಸುತ್ತೆ. ಈ ಗುಂಡಿಯನ್ನು ಯಾರು ತೆಗೆದ್ರು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಇಲ್ದೇ ಇರ್ತಕ್ಕಂಥದ್ದು. ಈಗಾಗಲೇ ಬೆಸ್ಕಾಂ, BWSSBನ ಹಾಗೆಯೇ BBMPನ ಕೂಡ ಪ್ರಯತ್ನಿಸಿದ್ವಿ ನಾವು ಈ ಗುಂಡಿಯನ್ನು ಯಾವ ಕಾಮಗಾರಿಗಾಗಿ ತೆಗಿಲಾಗಿತ್ತು ಅಂತ ಕೇಳೋಕ್ಕೋಸ್ಕರ. ಆದರೆ ಎಲ್ಲರೂ ಹೇಳ್ತಕ್ಕಂಥದ್ದು ಈ ಗುಂಡಿ ಯಾರು ತೆಗೆದ್ರು ಅಂತ ಗೊತ್ತಿಲ್ಲ ಅಂತಕ್ಕಂಥದ್ದು. ಆಫೀಸರ್ ಒಬ್ಬರು ಬಂದಿದ್ದಾರೆ, ಅವರು BBMPಯ ವಾರ್ಡ್ ಇಂಜಿನಿಯರ್. ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಸಂತೋಷ್ ಅಂತೇಳಿ. ಸರ್, ಈ ಗುಂಡಿ ತೆಗೆದು 1 ತಿಂಗಳಾಗಿದೆ. ಈ ಗುಂಡಿ ತೆಗೆದಂಥ ಉದ್ದೇಶ ಏನಾಗಿತ್ತು ಸರ್? ಯಾರು ತೆಗೆದ್ರು? ಮೇಡಮ್, ಯಾರು ತೆಗ್ದಿದ್ದಾರೆ ಅಂತ ಗೊತ್ತಿಲ್ಲ. ಬೆಸ್ಕಾಂ ಅವ್ರು ಮಾಡಿರ್ಬೋದು ನಮಗೂ ಅದು. ಯಾಕಂದರೆ ಸೆಂಟ್ರಲ್ ವೈಟ್ ಟಾಪಿಂಗ್ ರೋಡ್ ಆಗಿರೋದು ಇದು. ಅವ್ರಿಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಕೇಬಲ್ ಹೋಗಿದೆ ಅಂತ. ಮೋಸ್ಟ್ಲಿ ಅವರೇ ಮಾಡಿರ್ಬೋದು ಇದು. ಸರ್, ವೈಟ್ ಟ್ಯಾಪಿಂಗ್ ರಸ್ತೆ ಒಂದು ಅಗ್ದಿದ್ದಾರೆ, ಅದು 1 ತಿಂಗಳಿಂದ ಮುಚ್ಚಿಲ್ಲ. ಸೊ ಈ ರೀತಿ ಗುಂಡಿಯಲ್ಲಿ ಇಲ್ಲ ಸರ್, ಇಲ್ಲಿ ಪಬ್ಲಿಕ್ ಹೇಳೋ ಪ್ರಕಾರ 1 ತಿಂಗಳು ಆಯ್ತಾ ಬಂತು. 1 ತಿಂಗಳಿಂದ ಆಗಿದೆ ಪಬ್ಲಿಕ್. ಅಂದ್ರೆ 1 ದಿನ ಆಗಿದೆ ಅಂತನಾ ಸರ್ ನೀವು ಹೇಳೋದು? 1 ತಿಂಗಳಾಗಿದೆ ಖಂಡಿತ. ಇಷ್ಟು ನಮ್ಗೆ ಕಣ್ಣೆ ಬಂದಿರೋ. ಓಕೆ, 1 ತಿಂಗಳು ಆಗಿಲ್ಲ ಅಂದ್ರೆ ಎಷ್ಟು ದಿನ ಆಗಿದೆ ಅಂತ ನಿಮ್ಮ ಒಂದು ಉದ್ದೇಶ? ಪಬ್ಲಿಕ್ಸ್ ಹೇಳ್ತಕ್ಕಂಥದ್ದು 1 ತಿಂಗಳಾಗಿದೆ ಅಂತ ಸರ್. ಯಾರು ಗುಂಡಿನಲ್ಲಿ ಬಿದ್ದು ಅಪಘಾತ ಆದರೆ ಏನು ಮಾಡ್ತೀರಾ? ಮೊನ್ನೆ ನಾವು ಇಲ್ಲಿ ಬೇರೆ ಅವರು ಮೇಜರ್ ರೋಡ್ ಮಾಡಬೇಕಾದ ಕೆಲಸ ನಾವೇ ಅಲ್ಲಿ ನೀರು ನಿಂತಿತ್ತು ಅಂದ್ಬಿಟ್ಟು ನಮ್ಮ ವಾರ್ಡ್ ಕಡೆಯಿಂದ JCB ತರ ಮಾಡ್ಸಿದ್ದೀವಿ. ಇದು ನಮ್ಮ ಗಮನಕ್ಕೆ ಬಂದಿದ್ರೆ ನಾವು ನೆನ್ನೆ ಮುಚ್ಚಿಸಿದ್ವಿ. ಈ ಗುಂಡಿನಲ್ಲಿ 2 ವೀಲರ್ ಅವರು ಅಥವಾ ಜನರು ಓಡಾಡ್ತಾ ಬಿದ್ದರೆ ಗ್ಯಾರಂಟಿ ದೊಡ್ಡ ಪ್ರಮಾಣದ ಒಂದು ಅಪಘಾತ ಆಗುತ್ತೆ. ಆವಾಗ ಯಾರು ಜವಾಬ್ದಾರಿ ಸರ್? ಇಲ್ಲ ಮೇಡಮ್, ಅದು ನಾವು ಇದು ಮಾಡ್ತೀವಿ ಬಿಡಿ, ಇವತ್ತಕ್ಕೆ ಕವರ್ ಮಾಡಿಸ್ತೀವಿ. ಅಧಿಕಾರಿಗಳು ನೀಡುವಂತಹ ಉತ್ತರ ನಾವು ಅದನ್ನು ಚೆಕ್ ಮಾಡಿಸ್ತೀವಿ, ನೋಡ್ತೀವಿ ಅಂತಕ್ಕಂತ ಹೇಳ್ತಾ ಇದ್ದಾರೆ. ಸೊ ಒಂದು ಕಡೆ ಅಪಘಾತವಾಗುತ್ತೆ, ಅಪಘಾತಗಳು ಸಂಭವಿಸಿದರೆ ಅದಕ್ಕೆ ಯಾರು ಹೊಣೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಆದರೆ ಮತ್ತೊಂದು ಕಡೆ ಪ್ರಶ್ನೆ ಏನಂತ ಅಂದರೆ, ಯಾರು ಈ ರಸ್ತೆಯನ್ನು ಅಗದ್ರು? ಅಂದರೆ ಯಾವ ರಸ್ತೆಯನ್ನು, ಪಬ್ಲಿಕ್ ಪ್ರಾಪರ್ಟಿನ ಯಾರು ಬೇಕಾದ್ರೂ ಡ್ಯಾಮೇಜ್ ಮಾಡ್ಬೋದಾ? ಇದಕ್ಕೆ ಹೇಳೋರು ಕೇಳೋರು ಯಾರು ಇಲ್ವಾ ಅಂತಕ್ಕಂಥದ್ದು. ಖುದ್ದು BBMP ಅಧಿಕಾರಿಗಳು, ಬೆಸ್ಕಾಂ ಅಧಿಕಾರಿಗಳು, BWSSB ಅಧಿಕಾರಿಗಳು 3 ಜನನು ಹೇಳ್ತಕ್ಕಂಥದ್ದು ನಾವಾಗ್ದಿಲ್ಲ ಅಂತ. ಹಾಗಾದರೆ ಈ ಗುಂಡಿಯನ್ನು ಆಗದಿದ್ದಾದ್ರೂ ಯಾಕೆ, ಯಾರು? ಹಾಗೆ ಇಲ್ಲಿ ಅಪಘಾತಗಳು ಸಂಭವಿಸಿದ್ರೆ ಅದಕ್ಕೆ ಯಾರು ಹೊಣೆ ಅಂತಕ್ಕಂಥದ್ದಕ್ಕೆ ಸರ್ಕಾರ ಉತ್ತರಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.